ಸ್ವಸ್ತಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಠ, ಪೋಷಕರಿಗೆ ಕಾಟ. ಮಕ್ಕಳ ಬದುಕಲ್ಲಿ ತಂದೆ ತಾಯಿಯಾಗಬೇಕು ಸೂಪರ್ ಹೀರೋಗಳು. ಧೃತರಾಷ್ಟ್ರ ಪ್ರೇಮ, ಗಾಂಧಾರಿಯ ಪ್ರೀತಿ ಮಕ್ಕಳ ಜೊತೆ ಬೇಡವೇ ಬೇಡ. BGS ಶಾಲೆಯಲ್ಲಿ ಮಂಗಳನಾಥ ಸ್ವಾಮೀಜಿ ಬೋಧನೆಗೆ ಪೇರೆಂಟ್ಸ್ ಫುಲ್ ಫಿದಾ. ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ನಡೆಯಿತು ಮಕ್ಕಳ ಪೋಷಕರ ಅವಿನಾಭಾವ ಸಂಬಂಧ. ಶಿಕ್ಷಣ, ಸಂಸ್ಕಾರ, ಸಂವೇದನೆಯ ಮೊದಲ ಪಾಠ ಮಾಡೋದ್ರಲ್ಲಿ BGS ಸಮೂಹ ಯಾವಾಗಲೂ ಮೊದಲಲ್ಲಿ ನಿಲ್ಲುತ್ತೆ. ಇದೇ ಗುರಿ ಇಟ್ಕೊಂಡು SSLC ಪಾಸಾಗಿ PUಗೆ ದಾಖಲಾಗುವ ಮಕ್ಕಳ ಮೊದಲ ದಿನವೇ ನಡೆಸಿದ ಸ್ವಸ್ತಿ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ BGS ಶಾಲೆಯಲ್ಲಿ ಸುಂದರವಾಗಿ ಮೂಡಿಬಂದಿತ್ತು. ಮಕ್ಕಳಿಗೆ ಮೊದಲ ಗುರುವಾಗಬೇಕು ತಂದೆ ತಾಯಿ. ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಲ್ಲ ಬರೀ ಬದನೆಕಾಯಿ. ಇಡೀ ಕಾಲೇಜಿನಲ್ಲಿ ನೆರೆದಿದ್ದ ಸಾವಿರಾರು ಪೋಷಕರ ನಡುವೆ ಮಾತುಗಳೇ ಇಲ್ಲಿ ಬಂಡವಾಳವಾಗಿತ್ತು. ಮಂಗಳನಾಥ ಸ್ವಾಮೀಜಿ ಆಶೀರ್ವಚನ ಮಾಡ್ತಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಧೃತರಾಷ್ಟ್ರ ಗಾಂಧಾರಿಯ ಪ್ರೀತಿ ಪೋಷಕರು ಮಾಡೋದು ಬೇಡ ಅಂತಿದ್ದಂಗೆ ಪೋಷಕರ ಚಪ್ಪಾಳೆ ಮುಗಿಲು ಮುಟ್ಟಿತ್ತು. ನೋಡಿದ್ರೆ ನಮ್ಮ ಶಾಲೆ ಅಥವಾ ನಮ್ಮ ಕಾಲೇಜು ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನ ನೀವು ಪೋಷಕರಾಗಿರ್ತಕ್ಕಂಥ ನೀವು ಪ್ರತ್ಯಕ್ಷವಾಗಿ ನೋಡಿದಾಗ ಎಲ್ಲೋ ಅಷ್ಟೊಂದಂತೆ ಇಷ್ಟೊಂದಂತೆ ಶಿಡ್ಲಘಟ್ಟ ಶಾಲೆಗೆ ಅಂತ ಕೇಳೋದಕ್ಕಿಂತಲೂ ಯಾರೋ ಬಾಯ ಕೇಳೋದಕ್ಕಿಂತಲೂ ನೀವು ಪ್ರತ್ಯಕ್ಷವಾಗಿ ಶಾಲೆಯ ಒಂದು ಶಕ್ತಿ, ಶಾಲೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ಒಂದು ಸಪೋರ್ಟಿವ್ ಆಗಿರ್ತಾರೆ, ಮಕ್ಕಳಿಗೆ ಯಾವ ರೀತಿಯ ಎಜುಕೇಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೀವು ಪ್ರತ್ಯಕ್ಷವಾಗಿ ನೋಡಲಿ ಅಂತಕ್ಕಂಥದ್ದನ್ನ ಆಸೆ ಇಟ್ಕೊಂಡು ನಮ್ಮ CO ಮತ್ತೆ ಪ್ರಾಂಶುಪಾಲರು ಪೋಷಕರು ಕೂಡ ಮೊದಲೇ ಅಂತ ಹೇಳಿ ತಮ್ಮೆಲ್ಲ ಕರೆದಿದ್ದ ತಾವು ಕೂಡ ತುಂಬಾ ಪ್ರೀತಿಯಿಂದ ತುಂಬಾ ಖುಷಿ ಆಗುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ. ಇದು ನಮ್ಮ ಸ್ವಸ್ತಿ ಕಾರ್ಯಕ್ರಮ ಅಥವಾ ಯಾರಾದರೂ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಧ್ಯಾನ ತಪಸ್ಸಿಂದ ಮಾಡಿಕೊಂಡು ಈ ಧ್ಯಾನದ ಕೂತ ರೀತಿಯಲ್ಲಿ ತಾವೆಲ್ಲರೂ ಒಂದು ಧ್ಯಾನಾಸಕ್ತರಾಗಿ ಆರಾಮಾಗಿ ಕೂತಿದ್ರಿ ಅಂದ್ರೆ ಇದೊಂದು ಗುರುಸ್ಥಾನ ಆಗಿದ್ದರಿಂದ, ಒಂದು ದೈವಸ್ಥಾನ ಆಗಿದ್ದರಿಂದ ನಿಮ್ಮ ಶಿಸ್ತು ನಿಮ್ಮ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಸೌಂಡಿನ ಇಷ್ಟು ಜನ ಇದೆ ಹತ್ರ ಒಂದು 1000 ಇದ್ರೂ ಕೂಡ ಯಾವ ನಾವು ಸೂಚಿ ಮಳೆ ಇದ್ರೂ ಕೂಡ ಸೌಂಡ್ ಬರಲ್ಲ ಅಂತ ಹೇಳ್ತೇವಲ್ಲ, ಆ ರೀತಿ ನೀವು ಇಲ್ಲೇನೋ ಇದಿರೋ ರೀತಿಯಲ್ಲಿ ಒಂದು ಧ್ಯಾನಾಸಕ್ತರಾಗಿ ಕೂತ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಇನ್ನು BGS ಸಮೂಹ ಸಂಸ್ಥೆಗಳ CEO ಶಿವರಾಮ್ ರೆಡ್ಡಿರವರು ಮಾತನಾಡ್ತಿದ್ದಂಗೆ ಮಕ್ಕಳು, ತಂದೆ ತಾಯಿ ಎಲ್ಲರೂ ಮೂಕ ವಿಸ್ಮಿತರಾದ್ರು. ಮಕ್ಕಳನ್ನ ಪ್ರತಿ ಕ್ಷಣ ಅನುಮಾನಿಸಿ, ಆದ್ರೆ ಅವರನ್ನಲ್ಲ, ಅವರ ವಯಸ್ಸನ್ನ ಅಂತಿದ್ದಂಗೆ ಚಪ್ಪಾಳೆ ಮುಗಿಲು ಮುಟ್ಟಿತ್ತು. ಸ್ವಾರ್ಥಿಗಳಾಗಿ ಬರೇ ನಾನು ನನ್ನ ಗಂಡ ಹೆಂಡತಿ ಅಂತ ಅಪ್ಪ ಅಮ್ಮನ್ನು ಪಕ್ಕಕ್ಕೆ ಇಟ್ಬಿಟ್ರೆ ಇನ್ನು ಸಮಾಜದವರೆಗೂ ಎಲ್ಲಿ ಹೋಗ್ತೀರಿ? ನಿಮ್ಮ ಹಂತ ಯು ರೈಸ್ ದೆನ್ ಯುವರ್ ಫ್ಯಾಮಿಲಿ ದೆನ್ ಯುವರ್ ಪೇರೆಂಟ್ಸ್, ಬಿಯಾಂಡ್ ದಟ್ ಯಾರೋ ಒಂದು 4 ಜನ ಮಕ್ಕಳಿಗೆ ಸಹಾಯ ಮಾಡಬೇಕು. ಇಲ್ಲೊಂದಿಬ್ಬರು ಆಫೀಸರ್ಸ್ ಕೂತಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಬದುಕೊಂಡಿದ್ದಾರೆ, ನಾನು ಮಾತ್ರ ಚೆನ್ನಾಗಿರ್ಬೇಕು ಅಂದರೆ ಹೇಗೆ? ಒಂದು ಚೂರು ಆಚೆ ಹೋಗ್ಬೇಕಾಗುತ್ತೆ. ದಟ್ಸ್ ದ ಸರ್ವಿಸ್, ದಟ್ಸ್ ದ ಮೋಟೋ, ಕಮ್ ಟು ಲರ್ನ್, ಗೋ ಟು ಸರ್ವ್. ಇಲ್ಲಿರೋ ಎಲ್ಲ ಪ್ಯಾರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಈ ಒಂದು ಫ್ಯಾಕ್ಟ್ ನೀವು ಅರ್ಥ ಮಾಡ್ಕೋಬೇಕು. ಮೋಸ್ಟ್ ಆಫ್ ದ PU ಕಾಲೇಜಸ್ಸಲ್ಲಿ 95%, ಆದರೆ ಸ್ಕೂಲ್ಗಳು ಯಾವ ಸ್ಕೂಲ್ ತಗೊಂಡ್ರು ಹೆಚ್ಚು ಕಡಿಮೆ 99, 98 ಕ್ಯಾಮ್ರಾಗಳಿಲ್ದಿರುವಾಗ ಎಲ್ಲವೂ 100. ಆದರೆ 95 ನಿಂತೋಗ್ತಾ ಇದೆ PUC. ರೀಸನ್ ಯಾಕೆ ಅಂದರೆ ಕಾಲೇಜ್ ಚೆನ್ನಾಗಿದೆ, ಲೆಕ್ಚರ್ಸ್ ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾವೆ,
ಎಡವಟ್ಟಾಗ್ತಿರೋದು ಪೇರೆಂಟ್ಸಿಂದ. 5% ರಿಸಲ್ಟ್ ಡೌನ್ ಆಗ್ತಾ ಇದೆ, ನೀವು ನಂಬೋದಿಲ್ಲ. ಮತ್ತೆ ನಿಮ್ಗೆ ಹೇಳ್ತೀನಿ ಯಾಕೆ ಅಂತ. -5% ರಿಸಲ್ಟ್ ಇನ್ ಎನಿ PU ಕಾಲೇಜ್, ಇಟ್ ಈಸ್ ಬಿಕಾಸ್ ಆಫ್ ದ ಪೇರೆಂಟ್ಸ್, ನಾಟ್ ಬಿಕಾಸ್ ಆಫ್ ದ ಕಾಲೇಜ್, ನಾಟ್ ಬಿಕಾಸ್ ಆಫ್ ದ ಸ್ಟೂಡೆಂಟ್ಸ್. ಅಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ ಒಂದು ಚಾಲೆಂಜ್ ಏನಿದೆ ಅಂದರೆ, ವಾಟ್ ಎವರ್ ಈಸ್ ಯುವರ್ ಸ್ಕೋರ್ ಇನ್ ದ 10th, 623, 99.5 ಸಮಥಿಂಗ್ ಬಂದಿದೆ ಹೈಯೆಸ್ಟು. ಇನ್ನು ಕೆಲವರು 600. ಇಫ್ ಯು ಕನ್ವರ್ಟ್ ದಿಸ್ ಇಂಟು ಪರ್ಸೆಂಟೇಜಸ್, ನಿಮ್ಮ PU ಪರ್ಸೆಂಟೇಜು ಮೋರ್ ಆರ್ ಲೆಸ್ ಇದಕ್ಕಿಂತಲೂ ತೀರ ಕಡಿಮೆ ಆಗುತ್ತೆ. ವೈ? SLCಲಿ ಬಂದಿದ್ದೇನು, ಇನ್ನು 2 ವರ್ಷಕ್ಕೆ ಕಡಿಮೆ ಆಗಿದ್ದೇನು? ಸೊ ಮೊದಲನೇದಕ್ಕೆ ಪೋಷಕರು ಯೋಚನೆ ಮಾಡಬೇಕು, ಎರಡನೇದಕ್ಕೆ ಸ್ಟೂಡೆಂಟ್ಸ್ ಯೋಚನೆ ಮಾಡಬೇಕು. ಇಬ್ಬರು ಯೋಚನೆನೂ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ನನ್ನ ಲೆಕ್ಚರ್ ಮುಂದಕ್ಕೆ. ಒಟ್ಟಾರೆ PU ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಕಾರ್ಯಕ್ರಮ ಏರ್ಪಟ್ಟಾಗಿತ್ತು. ಎಲ್ಲರ ಮನಸ್ಸನ್ನ ಕಾರ್ಯಕ್ರಮ ತನ್ನತ್ತ ಸೆಳೆದಿತ್ತು.